ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಬನಾನಾ ರಸಾಯನ ಸಾಂಪ್ರದಾಯಿಕ ಒಂದು ಖಾದ್ಯ. ಇದು ತುಂಬ ಚೆನ್ನಾಗಿರ್ತದೆ. ಈ ಬೇಸಿಗೆಗಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ, ಬಾಡಿ ಕೂಲಾಗಿರ್ತದೆ, ಹಾಗೆ ಕುಡಿಲಿಕ್ಕೂ ಹಾಗೆ ತುಂಬ ಅದ್ಭುತ ರುಚಿಯೊಂದಿಗೆ ಇದೆ ಫ್ರೆಂಡ್ಸ್. ಆಯಿತಾ ನೋಡಿ, ಕೊಕೊನಟ್ ಮಿಲ್ಕ್ ಹಾಕಿ ಮಾಡಿದ್ದೇನೆ. ತುಂಬ ಹೆಲ್ದಿ ಅಲ್ವಾ? ಕೊಕೊನಟ್ ಮಿಲ್ಕು ಕೂಡ ತುಂಬ ಹೆಲ್ದಿ, ಬನಾನಾ ಎಲ್ಲ ಹೆಲ್ದಿ ಅಂಶನೇ ಇದೆ ಇದರಲ್ಲಿ. ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಂದ ದೊಡ್ಡವರವರೆಗೂ ಈ ಬೇಸಿಗೆಗೆ ಕುಡಿಯುವಂಥ ರೆಸಿಪಿ. ಹಾಗೆ ನಾವು ನೀರು ದೋಸೆ ಹಾಗೆ ಒತ್ತು ಶೇವಿಗೆ ಜೊತೆಗೂ ಕೂಡ ಚೆನ್ನಾಗಿ ಡಿಪ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಅದ್ಭುತವಾದ ಒಂದು ರೆಸಿಪಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿದ್ರಾ? ತುಂಬ ಚೆನ್ನಾಗಿರ್ತದೆ ನೋಡಿ. ಬಾದಾಮ್ ಹಾಲು ಥರ ಇದೆ ಅಲ್ವಾ? ಆದರೆ ಇದು ಕೊಕೊನಟ್ ಹಾಲು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಬನಾನಾ ರಸಾಯನ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಮೊದಲಿಗೆ ಕಾಯಿ ತಗೊಂಡಿದ್ದೇನೆ ನೋಡಿ, ಕಾಯಿ ತುರಿ ತಗೊಂಡಿದ್ದೇನೆ. ನಾನು ಒಂದು ಹೋಳು ಕಾಯಿ ತಗೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಬ್ರೌನ್ ಭಾಗ ಬರಲಿಕ್ಕಿಲ್ಲ, ಮೇಲ್ಮೇಲೆ ಇದು ಮಾತ್ರ ನಾವು ತುರ್ಕೊಳ್ಬೇಕಾಗ್ತದೆ. ಇಷ್ಟು ದೊಡ್ಡ ಕಾಯಿ ತಗೊಂಡಿದ್ದೇನೆ. ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಹಸಿಕಾಯಿ ತಗೊಳ್ಳಿ ಫ್ರೆಂಡ್ಸ್, ಒಳ್ಳೆಯದಾಗ್ತದೆ, ಹಾಲು ಚೆನ್ನಾಗಿ ಬರ್ತದೆ. ತುಂಬ ಒಣಕಾಯಿ ಆದರೆ ಚೆನ್ನಾಗಿ ಹಾಲು ಬರುವುದಿಲ್ಲ. ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ಹಾಗೆ ಫ್ರೆಂಡ್ಸ್, ನಾನೊಂದು 2 ಏಲಕ್ಕಿ ತಗೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತೇನೆ. ಇದನ್ನು ನುಣ್ಣಗೆ ರುಬ್ಬಿ ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕು. ಹಾಲು ತಗೊಳ್ಬೇಕು, ದಪ್ಪ ಹಾಲು ಮಾತ್ರ ತಗೊಳ್ಬೇಕಾಗ್ತದೆ ಫ್ರೆಂಡ್ಸ್. ಹಾಗಾಗಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ನಾವು ರುಬ್ಕೊಂಡು ಬಂದಾಗಿದೆ ಕಾಯಿಯನ್ನು. ಹೀಗೆ ನುಣ್ಣಗೆ ರುಬ್ಕೊಳ್ಬೇಕಾಯ್ತಾ. ಇದನ್ನು ಒಂದು ಬಟ್ಟೆಯಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳುವ ಫ್ರೆಂಡ್ಸ್. ನೋಡಿ, ಈ ಥರ ಒಂದು ಬಟ್ಟೆಯನ್ನು ಹೀಗೆ ಪಾತ್ರೆಗೆ ಹಾಕ್ಕೊಳ್ಳಿ. ಮೇಲೆ ಈ ಥರ ಕಾಯನ್ನು ಹಾಕ್ಕೊಳ್ಳುವ ಫ್ರೆಂಡ್ಸ್. ನೋಡಿ, ಎಲ್ಲ ಹಾಕ್ಕೊಂಡಿದ್ದೇನೆ. ಇದನ್ನೀಗ ನೋಡಿ, ಹಾಕುವಾಗಲೇ ಅದು ನೀರು ಬಿಟ್ಕೊಳ್ತದೆ ನೋಡಿ. ನೋಡಿ, ಹೀಗೆ ಚೆನ್ನಾಗಿ ಒತ್ತಿ ನೀರೆಲ್ಲ ಅದರದ್ದು ರಸ ತೆಗಿಬೇಕಾಗ್ತದೆ. ಕಾಯ್ದು ಹಾಲು ಬರ್ತದೆ ನೋಡಿ, ಹೀಗೆ ಒತ್ತುವಾಗಲೇ. ನೋಡಿ, ಒಂದೇ ಸರಿ ಸಾಕು, ದಪ್ಪ ಹಾಲು ಮಾತ್ರ. ಮತ್ತು ಇನ್ನೊಂದು ಸರಿ ಇದು ನೀರು ಹಾಕೋದು ಬೇಡ, ದಪ್ಪ ಹಾಲೇ ಬೇಕಾಗೋದು ನಮಗೆ. ನೋಡಿ ಫ್ರೆಂಡ್ಸ್, ಇದು ಈ ಥರ ಸಿಗ್ತದೆ ನೋಡಿ. ಇದು ಡ್ರೈ ಆಗಿ ಸಿಗ್ತದೆ, ಇದರಲ್ಲಿ ರಸ ಇಲ್ಲ ನೋಡಿ. ಇನ್ನೊಂದು ಸರಿ ತೆಗೆಯುವುದಾದರೆ ನಮಗೆ ಇದಕ್ಕೆ ಬೇಡ, ಏನಾದರೂ ಪಾಯಸ ಏನಾದರೂ ಮಾಡೋದಾದರೆ ಇದಕ್ಕೂ ಕೂಡ ಇನ್ನೊಂದು ಸರಿ ನೀರು ಹಾಕಿ ಒಂದು ಸರಿ ಮಿಕ್ಸಿಯಲ್ಲಿ ರನ್ ಮಾಡಿ ಮತ್ತೆ ನೀರು ಹಾಕಿ ಇದು ಮಾಡೋದ್ರಿಂದ ಮತ್ತೆ ಹಾಲು ಸಿಗ್ತದೆ. ಇದು ನೀರು ಹಾಲು ಸಿಗ್ತದೆ ನಮಗೆ. ಈಗ ಬೇಡ ನೀರು ಹಾಲು ನಮಗೆ. ಈಗ ಈ ಹಾಲು ಇಷ್ಟೇ, ದಪ್ಪ ಹಾಲು ಅಷ್ಟೇ ಬೇಕಾಗಿರುವುದು. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ 4 ತುಂಬ ಹಣ್ಣಾದಂಥ ಬನಾನಾ ತಗೊಂಡಿದ್ದೇನೆ ನೋಡಿ. ಈ ಥರ ಹಣ್ಣಾಗಿ ಆದಂಥ ಬನಾನಾ ತಗೊಂಡಿದ್ದೇನೆ. ಇದನ್ನು ನಾವೀಗ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಆಯಿತಾ? ಇದನ್ನು ನಾವು ಹೀಗೆ ಚೆನ್ನಾಗಿ ಸಿಪ್ಪೆ ಸುಲಿದು ಅದನ್ನು ಕಟ್ ಮಾಡ್ಕೊಳ್ಬೇಕು. ತುಂಬ ಹಣ್ಣಾದಂಥ ಬನಾನಾ ಇದ್ದರೆ ನೀವು ಹೀಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯಿತಾ? ನೋಡಿ, ಬನಾನಾದಲ್ಲಿ ಎಷ್ಟು ಐಟಮ್ ಮಾಡ್ಬೋದು ನೋಡಿ. ಮತ್ತು ಈಗ ಬೇಸಿಗೆಗಂತೂ ತುಂಬ ಬಾಡಿ ಕೂಲ್ ಇರ್ತದೆ, ಹಾಗೆ ತುಂಬ ಹೆಲ್ದಿ, ನಮಗೆ ಬಾಡಿಗೆ ತುಂಬ ಹೆಲ್ದಿ ಅಲ್ವಾ ಬನಾನಾ. ಹಾಗೆ ಕೊಕೊನಟ್ ಮಿಲ್ಕು ಕೂಡ ನಮಗೆ ತುಂಬ ಹೆಲ್ದಿ. ಬೇಸಿಗೆಗಂತೂ ನಾವು ಈ ಥರ ಒಂದು ರೆಸಿಪಿ ಮಾಡಿ ಕುಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ? ಬಾಡಿಗೆ ಅದ್ಭುತವಾದ ಒಂದು ಎನರ್ಜಿ ಸಿಗ್ತದೆ ಫ್ರೆಂಡ್ಸ್. ಇದನ್ನು ಮಧ್ಯೆ ಕಟ್ ಮಾಡ್ಕೊಳ್ಳುವ ಫ್ರೆಂಡ್ಸ್. ಆಯಿತಾ? ಇದನ್ನು ಹೀಗೆ ಕಟ್ ಮಾಡಿ ಹಾಕ್ಕೊಳ್ಳುವ. ಓಕೆ ಫ್ರೆಂಡ್ಸ್, ನಾನು ಬನಾನಾ ಕಟ್ ಮಾಡಿ ಬೌಲಿಗೆ ಹಾಕ್ಕೊಳ್ತೇನೆ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಯಾವ ಬನಾನಾ ಆದರೂ ತೊಂದರೆ ಇಲ್ಲ, ನಿಮ್ಮ ಮನೆಯಲ್ಲಿ ಯಾವ ಬನಾನಾ ಇದೆ ಅದೇ ಹಾಕ್ಕೊಳ್ಳಿ. ಆಯಿತಾ? ಫ್ರೆಂಡ್ಸ್, ನೋಡಿ, ಬನಾನಾ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಫ್ರೆಂಡ್ಸ್, ಈ ಕೊಕೊನಟ್ ಮಿಲ್ಕಿಗೆ ನಾವು ಬೆಲ್ಲ ಸೇರಿಸ್ಕೊಳ್ಬೇಕಾಗ್ತದೆ.
ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಸ್ವೀಟಿಗೆ ಕೆಲವರು ಜಾಸ್ತಿ ತಿಂತಾರೆ, ಒಬ್ಬೊಬ್ಬರು ಕಡಿಮೆ ತಿಂತಾರೆ. ಅದಕ್ಕೆ ಅನುಗುಣವಾಗಿ ನಾವು ಬೆಲ್ಲ ಸೇರಿಸ್ಕೊಳ್ಬೇಕು. ಮತ್ತು ಬನಾನಾ ಸ್ವೀಟ್ ಇರ್ತದೆ, ಕೊಬ್ಬರಿ ಇದು ತೆಂಗಿನ ಹಾಲು ಕೂಡ ತುಂಬ ಸ್ವೀಟ್ ಇರ್ತದೆ ಅಲ್ವಾ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಒಂದೇ ಸರಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಸಿಹಿ ತಿನ್ನೋರಾದರೆ ಓಕೆ, ಇಲ್ಲಾಂದರೆ ಜಾಸ್ತಿ ಸ್ವೀಟ್ ಆದರೆ ಒಳ್ಳೆಯದಾಗೋದಿಲ್ಲ. ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಫ್ರೆಂಡ್ಸ್ ಇದರೊಂದಿಗೆ ಬೆಲ್ಲ. ಫ್ರೆಂಡ್ಸ್ ನೋಡಿ, ಎಲ್ಲ ಬೆಲ್ಲ ಮೆಲ್ಟ್ ಆಗಿದೆ ನೋಡಿ, ಕಾಯಿ ಹಾಲೊಂದಿಗೆ ಹೊಂದ್ಕೊಂಡಿದೆ ನೋಡಿ. ಈಗ ನಾವು ಬನಾನನ ಸ್ವಲ್ಪ ಅರ್ಧ ಬನಾನ ನಾವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ. ಇದನ್ನು ನಾವು ಸ್ಮ್ಯಾಶ್ ಮಾಡಿಕೊಳ್ಳುವ. ಸ್ವಲ್ಪ ಇಷ್ಟನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನಮ್ಮ ಕಾಯಿ ಹಾಲು ಇನ್ನೂ ಸಹ ಥಿಕ್ನೆಸ್ ಬರ್ತದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದನ್ನು ಕೂಡ ಹಾಕ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಈಗ ಬನಾನಾ ಹಾಕ್ಕೊಳ್ಳುವ. ಈಗ ಸ್ವಲ್ಪ ಉಪ್ಪು ಸೇರಿಸುವ ಫ್ರೆಂಡ್ಸ್, ಆಯಿತಾ. ಸಾಲ್ಟ್ ಹಾಕುವ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಒಂದು 2 ಪಿಂಚ್ ಹಾಕ್ಕೊಳ್ಳಿ ಸಾಕು. ಹಾಗೆ ಫ್ರೆಂಡ್ಸ್, ಐಸ್ ಕ್ಯೂಬು ಹಾಕ್ಕೊಳ್ಬೋದು. ನೀವು ಕುಡಿಯಲಿಕ್ಕೆ ಹಾಗೆ ಬೇಸಿಗೆ ಬಿಸಿಲಿಂದ ಬಂದು ಮಾಡ್ಕೊಂಡು ಕುಡಿಯೋದಾದರೆ ನೀವು ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಬೋದು, ಕೂಲ್ ಆಗಿರ್ತದೆ. ನೀವು ನೀರು ದೋಸೆ ಹಾಗೆ ಒತ್ತು ಶೇವಿಗೆ ಉಂಟಲ್ಲ, ಅದ್ರ ಜೊತೆಗೆ ತಿನ್ನುವುದಾದರೆ ನೀವು ಹೀಗೆ ಇಷ್ಟೇ ಮಾಡ್ಕೊಳ್ಬೇಕು. ನೀರು ದೋಸೆ ಹಾಗೆ ಒತ್ತು ಶೇವಿಗೆಗೆ ಇದು ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಇದರಲ್ಲಿ ಡಿಪ್ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ನೀವು ಇದು ಒಂದು ಐಸ್ ಕ್ಯೂಬ್ ಹಾಕಲಿಕ್ಕಿಲ್ಲ, ಹಾಗೆ ತಿನ್ಬೋದು. ನೀವು ಕುಡಿಯೋದಾದರೆ ನೀವು ಐಸ್ ಕ್ಯೂಬ್ ಹಾಕ್ಕೊಳ್ಬೋದು. ನಾನೀಗ ಐಸ್ ಕ್ಯೂಬ್ ಹಾಕ್ತೇನೆ, ಆಯಿತಾ. ಹಾಗೆ ಫ್ರೆಂಡ್ಸ್, ನಾನು ಬ್ಲ್ಯಾಕ್ ಸಿಸಿಮಿ ಸೀಡನ್ನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಬ್ಲ್ಯಾಕ್ ಎಳ್ಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳುವ. ನೋಡಿದರೆ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ರಸಾಯನ ಮಾಡ್ಕೊಳ್ಬೋದು, ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ನೀವು ಬೇಕಾದರೆ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ ನೋಡಿ. ಈಸಿಯಾಗಿ ಮಾಡುವಂಥ ಒಂದು ಹೆಲ್ದಿ ರೆಸಿಪಿ ನೋಡಿ. ಈ ಬೇಸಿಗೆಗೆ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ಫ್ರೆಂಡ್, ತುಂಬ ಚೆನ್ನಾಗಿರ್ತದೆ, ಆಯಿತಾ. ಓಕೆ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ ನೋಡಿ, ಸರ್ವ್ ಮಾಡೋಣ.